ಕೇಂದ್ರದ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿ ಅನೇಕ ವಿಚಾರಗಳನ್ನ ಅವತ್ತು ಚರ್ಚೆ ಮಾಡಿದ್ವಿ. ಅದು ಮಹದಾಯಿ ಇರ್ಬೋದು, ಮತ್ತೆ ಕೃಷ್ಣಾ ನದಿಗೆ ಸಂಬಂಧಪಟ್ಟಾಗೆ, ಮತ್ತೆ ನಮ್ಮ ಮೇಕೆದಾಟು, ಅನೇಕ ವಿಚಾರಗಳು ಬಂತು. ಆ ಸಂದರ್ಭದಲ್ಲಿ ಪಾಟೀಲ್ರು ಕೇಂದ್ರದ ಜಲಶಕ್ತಿ ಸಚಿವರು, ಮತ್ತೆ ಇಲ್ಲಿ ನಿಮ್ಗೆಲ್ಲ ಕೂಡ ಗೊತ್ತಿದ್ದ ಹಾಗೆ ಹಿಂದೆ ಹೋದ ಮಳೆಗಾಲದಲ್ಲಿ 19ನೇ ಗೇಟು ಡ್ಯಾಮೇಜ್ ಆಗಿ ನೀರು ಹರಿದೋಗಿತ್ತು. ಆಮೇಲೆ ಅದನ್ನ ತಕ್ಷಣ ರಿಪೇರಿ ಮಾಡಿದ್ರು ಪ್ರಾಧಿಕಾರದವರು. ಆಮೇಲೆ ಉಳಿದಾಗೆ ಎಲ್ಲಾ ಗೇಟ್ಗಳನ್ನು ಕೂಡ ಬದಲಾಯಿಸಿದ್ರು. ಅದಕ್ಕೆ ಒಂದು ಕಾರ್ಯಕ್ರಮ ಪ್ರಾಧಿಕಾರದವರು ಇಟ್ಕೊಂಡಿದ್ದಾರೆ. ಮತ್ತೆ ಅವತ್ತು ಕೇಂದ್ರದ ಜಲಶಕ್ತಿ ಸಚಿವರು, ಮತ್ತೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು, ಮತ್ತೆ ಅಲ್ಲಿನ ಸಚಿವರು, ತೆಲಂಗಾಣದ ಮುಖ್ಯಮಂತ್ರಿಗಳು, ಮತ್ತೆ ಅಲ್ಲಿನ ಸಚಿವರು, ಮತ್ತೆ ನಮ್ಮ ಮುಖ್ಯಮಂತ್ರಿಗಳು, ನಾವು ಇನ್ನೂ ಅನೇಕ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರು, ಶಾಸಕರನ್ನು ಎಲ್ಲರನ್ನು ಕೂಡ ಅವತ್ತು ಕರೀತೀವಿ. ಆ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ, ಯಾಕಂದ್ರೆ ಕೇಂದ್ರದ ಮಂತ್ರಿಗಳು ಬರ್ತಾರೆ, 3 ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ತಾರೆ. ಸ್ವಲ್ಪ ಪೂರ್ವಭಾವಿಯಾಗಿ ನಾನು, ನಮ್ಮ ACS ಅವರು, ನಮ್ಮ ವಿಶ್ವನಾಥ್ ರೆಡ್ಡಿ ಅವರು, ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರರು, ನಾವೆಲ್ಲ ಕೂಡ ಬಂದಿದ್ದೀವಿ ಅಧಿಕಾರಿಗಳ ಜೊತೆ. 25ಕ್ಕೆ 12 ಗಂಟೆ ಕಾರ್ಯಕ್ರಮ. ಕೆಲವರು ಫ್ಲೈಟ್ಸ್ ಅಲ್ಲೇ ಬರ್ಬೋದು. ಫ್ಲೈಟ್ ಅಲ್ಲೇ ಬಂದ್ರೆ ಅವರು ಇದರಿಂದ ಇಲ್ಲಿ ಜಿಂದಾಲ್ ಬರ್ಬೋದು. ಜಿಂದಾಲಿಂದ ಇಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಇಲ್ಲಿಗೆ ಬಂದು ಇಲ್ಲಿಂದ ಇದಕ್ಕೆ ಹೋಗ್ತಾರೆ. ಎಲ್ಲಿಗೆ ಗೇಟ್ 19, 17, 18 ಅಲ್ಲಿ ಉದ್ಘಾಟನೆ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ನೇರವಾಗಿ ಪಬ್ಲಿಕ್ ಮೀಟಿಂಗು. ಇದಾದ್ಮೇಲೆ ಆಮೇಲೆ ಅಲ್ಲಿ ಸಮಯ ಸಿಕ್ಕಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಕೆಲವು ವಿಚಾರಗಳನ್ನ ಮಾತಾಡಬೇಕು ಅಂತೇಳಿ ಕೇಂದ್ರದ ಜಲಸಂಪನ್ಮೂಲ ಸಚಿವರು ಮತ್ತೆ ಆಂಧ್ರ ಮತ್ತು ತೆಲಂಗಾಣ ಸಚಿವರು ಕೂಡ ಇರ್ತಾರೆ. ನಮ್ಮ ನೀರಿನ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ. ಸಮಯ ಸಿಕ್ಕಿದ್ರೆ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದೀವಿ. ಎಲ್ಲರೂ ಕೂಡ ಸಮಯ ಕೊಟ್ಟರೆ ಅದು ಕೂಡ ವಿಚಾರನೂ ಇದೆ, ಅದೆಲ್ಲ ಇದೆ, ಪ್ರಪೋಸಲ್ ಇದೆ. ಆಮೇಲೆ ಸಮಾನಾಂತರ ನವಿಲೆ ಹತ್ರ ಮಾಡ್ಬೇಕು ಅಂತ ಇದೆ, ನವಿಲಿ. ಆಮೇಲೆ ಅದು ಇದೆ. ಆಮೇಲೆ ಅಥವಾ ನೀರನ್ನ ಡೈವರ್ಟ್ ಮಾಡುವಂತದ್ದು ಇದೆ. ಇದೆಲ್ಲ ನಾವು ಮಾಡ್ಬೇಕಾಗಿದ್ರೆ, ಒಂದ್ ನಿಮಿಷ, ಇದೆಲ್ಲ ಆಗ್ಬೇಕಾಗಿದ್ರೆ 2 ರಾಜ್ಯಗಳ ಮುಖ್ಯಮಂತ್ರಿಗಳು ಅವರು ಕೂಡ ಒಪ್ಕೋಬೇಕು. ಇದನ್ನ ಒಂದು ಕೂತ್ ಮಾತಾಡಿದ್ರೆ ಮಾತ್ರ ಇದು ಸಾಧ್ಯ. ಅವ್ರಿಗೆ ನಮ್ಮ ನೀರಿನ ಪಾಲು ಕರ್ನಾಟಕದವರು ಕಿತ್ಕೊಳ್ತಾರೆ ಅಂತ ಬರಬಾರ್ದು, ಒಂದ್ಸಲ ಒಂದ್ ನಿಮಿಷ ಮ್ಯೂಚುವಲ್ ಆಗಿ ಕೂತು ಮಾತಾಡ್ಕೊಂಡು ಯಾರಿಗೂ ಇದರಿಂದ ಏನು ಅನ್ಯಾಯ ಆಗೋದಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಅವರು ಒಪ್ಕೊಳ್ತಾರೆ ಅನ್ನೋ ಭಾವನೆ ಇದೆ. ನೋಡಿ, ನಮ್ಮ ಪ್ರಪೋಸಲ್ಸ್ ಎಲ್ಲ ಮುಂದೆ ಇಡ್ತೀವಿ. ಮುಂದೆ ಇಟ್ಟಾಗ ಯಾವ ಪ್ರಾಜೆಕ್ಟ್, EB ಡ್ಯಾಮು, ಕೃಷ್ಣಾ ಜಲಭಾಗ್ಯ ನಿಗಮ, ಆಮೇಲೆ ಕಾವೇರಿ, ಎಲ್ಲದ್ರ ಬಗ್ಗೆನೂ ಮಾತಾಡ್ತೀವಿ. 51 ಕೋಟಿ ಖರ್ಚು. ಅದನ್ನ ಹಂಚ್ಕೊಳ್ತಾರೆ, ಎಲ್ಲರೂ ಹಂಚ್ಕೊಳ್ತಾರೆ. 50 ವರ್ಷ ಮೇಲಾಗಿತ್ತು, ಅದನ್ನ ಎಲ್ಲರೂ ಕೂಡ ಹಂಚ್ಕೊಳ್ತಾರೆ. ಬರುತ್ತೆ, ಒಂದು 50-60 ವರ್ಷ ಆದ್ರೂ ಬಂದೇ ಬರುತ್ತಲ್ಲ, ಒಂದು 50 ವರ್ಷ ಮೇಲೆ, 50 ವರ್ಷ ಮೇಲ್ ಬರುತ್ತೆ. ಎಲ್ಲ ಹೊಸ ಬ್ರ್ಯಾಂಡ್ ನ್ಯೂ. ಈಗ 3 ರಾಜ್ಯ ದುಡ್ಡು ಎಷ್ಟೆಷ್ಟಿತ್ತು ಅಂದ್ರೆ ಮತ್ತೆ ಕರ್ನಾಟಕದ ದುಡ್ಡು ವಾಪಸ್ ಕೊಟ್ಟರು, ತಗೊಂಡ್ರು, ಆ ತರದೊಂದು ಚರ್ಚೆ ಬಂದಿತ್ತು. ಈಗ ನಮ್ಮ ರಾಜ್ಯದ ಪಾಲ್ ಎಷ್ಟು, ಆಂಧ್ರದ್ದು, ತೆಲಂಗಾಣದ್ದು? ನಮ್ದು 66% ನಮ್ದು, 34 2 ಸ್ಟೇಟ್, 34% ಅವ್ರದ್ದು, ಉಳಿದಿದ್ದು ನಮ್ದು. ಯಾಕಂದ್ರೆ ನಾವು ಉಪಯೋಗಿಸ್ತೀವಲ್ಲ ನೀರು, 66%. ಅದನ್ನ ಬರೀ ಇದೆ ಅಂತ ಆಗುತ್ತೆ ಬಿಡಿ, ಆಗಿರುತ್ತಲ್ಲ. ಕೊಟ್ಟಿರೋ ದುಡ್ಡನ್ನು ವಾಪಸ್ ಪಡೆದಿದ್ದಾರೆ ಅನ್ನುವಂತ ಮಾತುಗಳು ಬಂದಾಗ ಅದೆಲ್ಲ ಕೆಲವು ಬುಕ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಕೆಲವು ಅರ್ಜೆಂಟ್ ಇರುತ್ತೆ, ನಾವೇ ಖರ್ಚು ಮಾಡ್ತೀವಿ ಅಥವಾ ಅವರೇ ಖರ್ಚು ಮಾಡ್ತಾರೆ, ಅಥವಾ ತುಂಗಭದ್ರಾ ಇವ್ರು ಇರ್ತಾರಲ್ಲ, ಇವ್ರು ಅಡ್ಮಿನಿಸ್ಟ್ರೇಟಿವ್ ತುಂಗಭದ್ರಾ ಇವರು ಮ್ಯಾನೇಜ್ಮೆಂಟ್ ಅವರು ಅವರೇ ಖರ್ಚು ಮಾಡಿರ್ತಾರೆ. ಆಮೇಲೆ ಅದನ್ನ ಕೊಟ್ಟು ತಗೊಳ್ಳೋದು ಮಾಡ್ತೀವಿ. 2013ರಿಂದನೂ ಹೇಳ್ಕೊಂತಾನೆ ಬರಕತ್ತರ ಸರ್. ಬಿಜೆಪಿ ಅವರು ಹೇಳಿದ್ರು, ನೀವು ರೈತರು ಓಡು ತೆಗೆಯೋದು ಪದೇ
ಪದೇ ರೈತರು ಹೂಳು ತೆಗೆಯುವಂತ ಕೆಲಸ ಮಾಡ್ತಾರೆ ಸರ್. ರೈತರಿಗೆ ಸ್ಪಂದನೆ ಇಲ್ಲ, ಒಂದನ ಕ್ಲಾರಿಟಿ ಇರ್ಬೇಕಲ್ಲ ಸರ್. ಅದು ಹೂಳು ತೆಗಿಯಕ ಕ್ಲಾರಿಟಿ ಸರ್ ಒಂದು ಅದು ಹೇಳಿ ಈಗ ಕ್ಲಾರಿಟಿ ಬರ್ಬೇಕಾಗಿದ್ರೆ ಈ ಅಂತರರಾಜ್ಯ ನದಿ ವ್ಯಾಜ್ಯಗಳಿದೆಯಲ್ಲ, ಇದು ನಾವೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಇದೆಲ್ಲ ಪರಿಹಾರ ಸಿಗುತ್ತೆ. ಇಲ್ಲ ಅಂದ್ರೆ ಕೋರ್ಟು ಕಚೇರಿ ಅಂತ ಎಲ್ರು ಕೋರ್ಟು ಕಚೇರಿಗೆ ಹೋದ್ರೆ ಪರಿಹಾರ ಸಿಗಲ್ಲ. ಅದಕ್ಕೋಸ್ಕರನೇ ಒಂದ್ ನಿಮಿಷ, ಅದಕ್ಕೋಸ್ಕರನೇ ನಮ್ಮ ಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಕೇಂದ್ರದವ್ರಿಗೆ ಹೇಳಿ ನಾವು ಅವರು ಎಲ್ಲ ಒಟ್ಟಾಗಿ ಕೂತ್ಕೊಂಡು ಅದು ಅಮಿಕಬಲ್ ಆಗಿ ಯಾರಿಗೂ ಅನ್ಯಾಯ ಆಗದ ರೀತಿ ಮಾಡೋಣ ಅಂತ ಮಾತಾಡಿದ್ರೆ ಒಂದ್ಸಲಿ ಅಲ್ಲ. ಸರ್ ಈಗ ಕಾಂಗ್ರೆಸ್ ನಿರಂತರವಾಗಿ 10 ವರ್ಷ ಅವ್ರ ಜೊತೆಗೆ ಸಂಪರ್ಕ ಮಾಡಕ ನಮ್ಮ ರಾಜ್ಯದ ಈಗ ನಾವು ಎಲ್ಲಾ ಮಾಡ್ತೀವಿ. ನಾಯಕರು ಮಾಡಿದ್ರು, ಯಾಕೆ ಮಾಡ್ತಾ ಇಲ್ಲ ಸರ್ ಅವರು? ಈಗ ಮಾಡೋಣ ಇರಿ. ಮುಂದೆ ಮುಂದೆ ಜೂಮ್ ಮಾಡ್ತಾರೆ.